ದೆಹಲಿ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಾಳೆ ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗುತ್ತೆ. ಇವತ್ತು ಇಡೀ ದಿನ ದೆಹಲಿಯಲ್ಲಿ ದೊಡ್ಡ ಪೊಲಿಟಿಕಲ್ ಹೈ ಡ್ರಾಮಾ ನಡೆದಿದೆ. ಅಂಶಕ್ಕೆ ಮುನ್ನವೇ ಬಿಜೆಪಿ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಎಎಪಿ ಆರೋಪ ಮಾಡ್ತಾ ಇದೆ. ಇಡೀ ದಿನ ದೆಹಲಿಯಲ್ಲಿ ಪೊಲಿಟಿಕಲ್ ಹೈ ಡ್ರಾಮಾ ಆಗಿದೆ. ಗೆಲ್ಲುವ ಅಭ್ಯರ್ಥಿಗಳಿಗೆ 15 ಕೋಟಿ ಆಮಿಷ ಒಡ್ಡಲಾಗ್ತಾ ಇದೆ ಅಂತ ಕೇಜ್ರಿವಾಲ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಫಲಿತಾಂಶಕ್ಕೆ ಮುನ್ನವೇ 70 ಅಭ್ಯರ್ಥಿಗಳ ಸಭೆಯನ್ನ ಮಾಡಿದ್ದಾರೆ ಕೇಜ್ರಿವಾಲ್. ಯಾರು ಪಕ್ಷ ಬಿಟ್ಟು ಹೋಗಬಾರದು, ನಮಗೆ ಅಧಿಕಾರ ಸಿಗುತ್ತೆ ಅಂತ ಅಭ್ಯರ್ಥಿಗಳಿಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕ ಚುನಾವಣಾ ಮತಗಟ್ಟೆ ಸಮೀಕ್ಷೆಗಳಲ್ಲಿ ಬಿಜೆಪಿಗೆ ಅಧಿಕಾರ ಅನ್ನುವ ಭವಿಷ್ಯ ಇದೆ. ಹಾಗಾಗಿ ಕೇಜ್ರಿವಾಲ್ ಎಲ್ಲ 70 ಅಭ್ಯರ್ಥಿಗಳ ಸಭೆ ಮಾಡಿದ್ದಾರೆ. ದೆಹಲಿಯಲ್ಲಿ ಎಎಪಿ 55ಕ್ಕೂ ಹೆಚ್ಚು ಸ್ಥಾನ ಗೆಲ್ಲುತ್ತೆ ಅಂತ ಕೇಜ್ರಿವಾಲ್ ಮಾತನಾಡ್ತಾ ಇದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಬಿಜೆಪಿ ಗೆಲ್ಲುವ ಎಎಪಿ ಅಭ್ಯರ್ಥಿಗಳಿಗೆ ಮಂತ್ರಿ ಸ್ಥಾನ 15 ಕೋಟಿ ರೂಪಾಯಿ ಆಮಿಷವನ್ನ ಒಡ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಯಾರೂ ಪಕ್ಷ ಬಿಟ್ಟು ಹೋಗಬಾರದು, ಬಿಜೆಪಿ ಆಮಿಷಗಳಿಗೆ ಮಣಿಬಾರದು ಅಂತ ಕೇಜ್ರಿವಾಲ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಅವರ ಮನೆ ಇದು. ಇವತ್ತು ಕೇಜ್ರಿವಾಲ್ ಅವರ ಮನೆ ಮುಂದೆ ಹೈ ಡ್ರಾಮಾ. ಯಾವಾಗ ಅರವಿಂದ್ ಕೇಜ್ರಿವಾಲ್ ನಮ್ಮ ಅಭ್ಯರ್ಥಿಗಳಿಗೆ ಬಿಜೆಪಿ 15 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದೆ, ಜೊತೆಗೆ ಮಂತ್ರಿ ಸ್ಥಾನವನ್ನು ಆಫರ್ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು, ಅದರ ಬೆನ್ನಿಗೆ ಬಿಜೆಪಿಯವರು ದೆಹಲಿಯ ಎಸಿಬಿಗೆ, ಭ್ರಷ್ಟಾಚಾರ ನಿಗ್ರಹ ತಂಡಕ್ಕೆ ಕಂಪ್ಲೇಂಟ್ ಕೊಟ್ಟರು. ಅದಾದ ನಂತರ ಇನ್ವೆಸ್ಟಿಗೇಷನ್ಗೆ ಎಸಿಬಿ ಬಂದೇ ಬಿಡ್ತು. ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಕೇಜ್ರಿವಾಲ್ ಮನೆ ಮುಂದೆ ಎಸಿಬಿ ಅಧಿಕಾರಿಗಳು ಬಂದಾಗ ಕೇಜ್ರಿವಾಲ್ ಮನೆಯಲ್ಲಿದ್ದಂತಹ ಭದ್ರತಾ ಸಿಬ್ಬಂದಿಗಳು ಅವರನ್ನು ಒಳಗೆ ಬಿಡಲಿಲ್ಲ. ಅಲ್ಲೊಂದು ಹೈ ಡ್ರಾಮಾ ಆಯಿತು. ಏನೇ ಆದರೂ ಒಳಗೆ ಬಿಡಲಿಲ್ಲ. ಕೊನೆಗೆ ಕೇಜ್ರಿವಾಲ್ ಅವರಿಗೆ ಒಂದು ನೋಟಿಸನ್ನು ಕೊಟ್ಟು ಅಲ್ಲಿಂದ ಎಸಿಬಿ ಅವರು ಹೊರಟರು. ಇದಾದ ನಂತರ ಸಂಜಯ್ ಸಿಂಗ್ ಎಎಪಿಯ ಸಂಸದ ಅವರೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಬಿಜೆಪಿ ಪೋಚಿಂಗ್ ಮಾಡ್ತಾ ಇದೆ, ಕುದುರೆ ವ್ಯಾಪಾರ ಮಾಡ್ತಾ ಇದೆ, ಬಿಜೆಪಿ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ. ದಾಖಲೆ ಕೊಡಿ, ಆರೋಪಕ್ಕೆ ದಾಖಲೆ ಕೊಡಿ ಅಂತ ಎಸಿಬಿ ಕೇಳ್ತಾ ಇದೆ. ಯಾಕಿಷ್ಟೆಲ್ಲ ಆಗ್ತಾ ಇದೆ? ಸಮೀಕ್ಷೆಗಳೆಲ್ಲವೂ ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇದೆ. ಈವರೆಗೆ ಬಂದಿರುವಂತಹ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳು ಬಿಜೆಪಿಗೆ ಗೆಲುವು ಅಂತ ಹೇಳ್ತಾ ಇದೆ. ಪೋಲ್ ಆಫ್ ಪೋಲ್ನ ನಂಬರ್ ಏನು? ಎಲ್ಲ ಸಮೀಕ್ಷೆಗಳ ಸರಾಸರಿ ನಂಬರ್ ಏನು? ಬಿಜೆಪಿಗೆ 39ರಿಂದ 44 ಸ್ಥಾನ, ಆಮ್ ಆದ್ಮಿ ಪಕ್ಷಕ್ಕೆ 24ರಿಂದ 30 ಸ್ಥಾನ, ಕಾಂಗ್ರೆಸ್ ಗೆದ್ದರೆ 1 ಸ್ಥಾನ ಗೆಲ್ಲಬಹುದು, ಇಲ್ಲದೇ ಇದ್ದರೆ ಇಲ್ಲ. ಬಿಜೆಪಿ ಕಂಫರ್ಟಬಲ್ ಮೆಜಾರಿಟಿಯನ್ನು ದೆಹಲಿಯಲ್ಲಿ ಗಳಿಸುತ್ತೆ ಅಂತ ಮತಗಟ್ಟೆ ಸಮೀಕ್ಷೆಗಳು ಹೇಳ್ತಾ ಇದೆ. 1998ರ ನಂತರ ಬಿಜೆಪಿ ಈವರೆಗೆ ದೆಹಲಿಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ನರೇಂದ್ರ ಮೋದಿ 3 ಬಾರಿ ಗೆದ್ದರೂ ದೆಹಲಿ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಈ ಬಾರಿ ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ನಿನ್ನೆ ಇನ್ನೊಂದು ಸಮೀಕ್ಷೆ ಬಂತು, ಆಕ್ಸಿಸ್ ಮೈ ಇಂಡಿಯಾ. ಮೊನ್ನೆ ಮತದಾನ ಮುಗಿದ ನಂತರ ಒಂದಷ್ಟು ಏಜೆನ್ಸಿಗಳು ಸಮೀಕ್ಷೆಯನ್ನು ಮಾಡಿದ್ವು. ನಿನ್ನೆ ಆಕ್ಸಿಸ್ ಮೈ ಇಂಡಿಯಾ ಮತ್ತೊಂದು ಅವರ ಸಮೀಕ್ಷೆಯನ್ನು ಹೇಳ್ತು. ತುಂಬ ಜನ ನಂಬುವಂಥವ ಸಮೀಕ್ಷೆ. ಬಿಜೆಪಿ 45ರಿಂದ 55 ಸ್ಥಾನ ಗೆಲ್ಲುತ್ತೆ, ಆಮ್ ಆದ್ಮಿ ಪಕ್ಷ 15ರಿಂದ 25, ಕಾಂಗ್ರೆಸ್
0 ಗೆದ್ರೆ ಒಂದು ಕ್ಷೇತ್ರ, ಇಲ್ಲದಿದ್ದರೆ ಶೂನ್ಯ ಸಾಧನೆ, ಈ ಥರ ಒಂದಾಗಬಹುದು ಅನ್ನೋದು ನಿನ್ನೆಯ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷೆ. ಅವರ ಪ್ರಕಾರ ವೋಟ್ ಶೇರ್ ಬಿಜೆಪಿ 48% ಮತಗಳನ್ನು ಪಡೆಯುತ್ತೆ ದೆಹಲಿಯಲ್ಲಿ. ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗಿಂತ 6% ಮತಗಳನ್ನು ಕಡಿಮೆ ಪಡೆಯುತ್ತೆ. ಕಾಂಗ್ರೆಸ್ನ ಮತಗಳಿಕೆ 7ರ ಮೇಲೆ ಹೋಗೋದಿಲ್ಲ ಅಂತ. ಬಂದ ಬಹುತೇಕ 2 ಸಮೀಕ್ಷೆಗಳು ಮಾತ್ರ ಎಎಪಿಗೆ ಅಧಿಕಾರ ಅಂತ ಹೇಳಿದೆ. 10ಕ್ಕೂ ಹೆಚ್ಚು ಏಜೆನ್ಸಿಗಳ ಸರ್ವೆ ಬಿಜೆಪಿಗೆ ಸ್ಪಷ್ಟ ಬಹುಮತ, ಕೆಲವರು 55ರಿಂದ 60ರವರೆಗೂ ರೇಂಜ್ ಕೊಟ್ಟಿದ್ದಾರೆ. ಇದಾದ ಬೆನ್ನಲ್ಲೇ ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿಯ ವಿರುದ್ಧ ಕುದುರೆ ವ್ಯಾಪಾರದ ಆರೋಪ. ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರು ಗಂಭೀರವಾದಂತಹ ಆರೋಪ ಮಾಡಿದ್ರು. ಅವರ ಆರೋಪ ಏನು? ಕೆಲವು ಏಜೆನ್ಸಿಗಳು ಬಿಜೆಪಿ 55ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾವೆ. ಕಳೆದ 2 ಗಂಟೆಯಲ್ಲಿ ನಮ್ಮ 16 ಅಭ್ಯರ್ಥಿಗಳಿಗೆ ಬಿಜೆಪಿಯಿಂದ ಕರೆ ಬಂದಿದೆ. ಎಎಪಿ ಬಿಟ್ಟು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಮಿಷ ಒಡ್ಡಲಾಗ್ತಾ ಇದೆ. ಒಬ್ಬೊಬ್ಬರಿಗೆ 15 ಕೋಟಿ ಹಣ, ಮಂತ್ರಿ ಮಾಡುವ ಆಮಿಷವನ್ನು ನೀಡಲಾಗ್ತಾ ಇದೆ. ಬಿಜೆಪಿ 55 ಸ್ಥಾನವನ್ನು ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದ್ದಾವಲ್ಲ, 55 ಗೆಲ್ಲೋದೇ ಆದರೆ ನಮ್ಮ ಅಭ್ಯರ್ಥಿಗಳು ಯಾಕೆ ಬೇಕು ಅವ್ರಿಗೆ? ಯಾಕೆ ಆಮಿಷವನ್ನು ಒಡ್ತಾ ಇದ್ದಾರೆ? ನಕಲಿ ಸಮೀಕ್ಷೆಗಳ ಮೂಲಕ ಷಡ್ಯಂತ್ರ ಮಾಡಿ ಎಎಪಿ ಒಡೆಯುವ ಕೆಲಸವನ್ನು ಮಾಡ್ತಾ ಇದೆ ಅಂತ ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ನಮ್ಮ ಒಬ್ಬ ಅಭ್ಯರ್ಥಿಯು ಬಿಜೆಪಿ ಕಡೆ ಹೋಗೋದಿಲ್ಲ. ಸಮೀಕ್ಷೆಗಳು ನಕಲಿ ಅಂತ ಈಗಲೇ ಕೇಜ್ರಿವಾಲ್ ಅವರು ಹೇಳ್ತಾ ಇದ್ದಾರೆ. ಸಮೀಕ್ಷೆಗಳು ನಕಲಿ ಆದರೆ ರಿಸಲ್ಟ್ ಅಸಲಿನೇ ಬರುತ್ತಲ್ಲ ನಾಳೆಗೆ ಮೊದಲೇ ಇಷ್ಟೆಲ್ಲ ಹೈಡ್ರಾಮಾ ಯಾಕೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹೈಡ್ರಾಮಾ ಬಿಜೆಪಿ ಕಡೆಯಿಂದನೂ ಆಗ್ತಾ ಇದೆ, ಎಎಪಿ ಕಡೆಯಿಂದನೂ ಆಗ್ತಾ ಇದೆ. ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವರು ಈ ಆರೋಪವನ್ನು ಮಾಡಿದ್ರಲ್ಲ, ತಕ್ಷಣ ಅರವಿಂದ್ ಕೇಜ್ರಿವಾಲ್ ಅವರದ್ದು ಸುಳ್ಳು ಆರೋಪ ಅಂತ ಬಿಜೆಪಿ ಕಂಪ್ಲೇಂಟ್ ಕೊಟ್ಟಿದೆ. ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಬಿಜೆಪಿ ನಾಯಕರು ದೂರು ಕೊಟ್ಟರು. ದೂರು ಕೊಟ್ಟ ಮರುಕ್ಷಣದಲ್ಲೇ ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ಎಸಿಬಿ ತನಿಖೆಗೆ ಸೂಚನೆಯನ್ನ ಕೊಟ್ಟರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.